ಪ್ರೀಕ್ವೆಲ್ ಮಾಡ್ತಿದ್ದಾರೆ, ಅದು ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳಿ. ಗೊತ್ತಿಲ್ಲ ಅವನೇನು ಬೇರೆ ಪ್ರೀಕ್ವೆಲ್ ನಾನು ಹೆಂಗ ಇರಕ್ಕೆ ಸಾಧ್ಯ. ಅದು ಕನ್ನಡದ ಸೈನೈಡ್ ಸಿನಿಮಾಗೆ 20 ವರ್ಷಗಳು ಕಳೆದಿವೆ. ಆದರೂ ಈ ಸಿನಿಮಾಗೆ ಇನ್ನೂ ಕೂಡ ಅಷ್ಟೇ ರೆಸ್ಪಾನ್ಸ್ ಇದೆ. AMR ರಮೇಶ್ ನಿರ್ದೇಶನದ ಈ ಸೈನೈಡ್ ಸಿನಿಮಾಗೆ ಉತ್ತಮ ರೆಸ್ಪಾನ್ಸ್ ಕೂಡ ದೊರಕಿತ್ತು. ಅಂದ ಹಾಗೆ ಈ ಚಿತ್ರದ ಪ್ರೀಕ್ವೆಲ್ ಕೆಲಸ ಕೂಡ ನಡೆಯುತ್ತಿದ್ದು, ಸದ್ಯ ಚಿತ್ರತಂಡ ಇನ್ನಷ್ಟೇ ಶೂಟಿಂಗ್ ಶುರು ಮಾಡಬೇಕಿದೆ. ಈ ಸಿನಿಮಾವನ್ನು ರಿಲೀಸ್ ಮಾಡುತ್ತಿರುವ ಸಂದರ್ಭದಲ್ಲಿ ಚಿತ್ರತಂಡ ಸುದ್ದಿಗೋಷ್ಠಿ ನಡೆಸಿ ಸಂತಸ ಹಂಚಿಕೊಂಡಿದ್ದಾರೆ. ನಟಿ ತಾರಾ ಈ ಚಿತ್ರದ ಕುರಿತು ಬಹಳ ಸೊಗಸಾಗಿ ಮಾತನಾಡುತ್ತಿದ್ದು, ಪ್ರೀಕ್ವೆಲ್ನಲ್ಲಿ ನೀವು ಈ ಸಿನಿಮಾದಲ್ಲಿ ಇರ್ತೀರಾ ಎಂಬ ಪ್ರಶ್ನೆಗೆ ನಗುನಗುತ್ತಾ ಉತ್ತರಿಸಿದ್ದು ಹೀಗೆ. ಸೈನೈಡ್ ಅಫ್ಕೋರ್ಸ್ ನಾನು ಮೊದಲನೇದಾಗಿ ಯಾವುದೇ ಸಿನಿಮಾ ಮಾಡಿದ್ರೆ ಅದು ಪ್ರಮೋಷನ್ ಆಗಿರಲಿ ಅಥವಾ ಏನಾದ್ರು ಪ್ರೆಸ್ ಮೀಟ್ ಆಗಿರಲಿ ಯಾವುದನ್ನು ತಪ್ಪಿಸ್ಕೊಳಕ್ಕೆ ಹೋಗಲ್ಲ. ಯಾಕೆಂತಂದರೆ ನನಗೆ ಅನ್ನ ಕೊಟ್ಟವರು ಪ್ರೊಡ್ಯೂಸರ್ಗಳಾದರೆ ನನಗೆ ವಿದ್ಯೆ ಕೊಟ್ಟವರು ಡೈರೆಕ್ಟರ್ಗಳು. ಸೊ ಅದೊಂದು ಸಂಕಲ್ಪ ಇಟ್ಕೊಂಡು ನಾನು ಯಾವುದೇ ಸಿನಿಮಾ ಆದರೂ ಕೂಡ ಬರ್ತೀನಿ. 20 ವರ್ಷ ಆದಮೇಲೂ ತಿರ್ಗಾ ಬಂದಿದ್ದೀರಲ್ಲ ಅಂದರೆ ಎಸ್ ಬಂದಿದ್ದೀನಿ. ಯಾಕೆಂದರೆ ಆವಾಗಲೂ ಕೂಡ ಈ ಸಿನಿಮಾ ದೊಡ್ಡ ಹೆಸರು ಮಾಡಿತ್ತು. ದೊಡ್ಡದಾಗಿ ಒಂದು ರೀತಿ ತುಂಬ ಜನಕ್ಕೆ ಇದು ಹೊಸ ಥರದ ಸಿನಿಮಾ ಅಂತ ಅನ್ನಿಸ್ತು. ಭಾಳ ಹೊಸ ಪ್ರಯತ್ನಗಳನ್ನು ಮಾಡಿದ್ದಾರೆ ಅಂತ ಅನ್ನಿಸ್ತು. ಅದಕ್ಕೆಲ್ಲವೂ ಕಾರಣ ಮೊದಲನೇದಾಗಿ ರಮೇಶ್ ಅವ್ರನ್ನ ಹೇಳ್ತೀನಿ. ರಮೇಶ್ ಇದ್ರ ಹಿಂದೆ ತುಂಬ ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ರು. ಅಂದರೆ ನನಗೆ ಕತೆ ಬಂದು ಹೇಳಿದಾಗ ಆತ ಬರೀ ಒಂದು ಸ್ಕ್ರಿಪ್ಟ್ ಇಟ್ಕೊಂಡು ಬಂದಿದ್ದಲ್ಲ, ಒಂದು 4-5 ಸ್ಕ್ರಿಪ್ಟ್ಗಳನ್ನು ಇಟ್ಕೊಂಡು ನನಗೆ ಈ ಥರದ ಒಂದು ಪಾತ್ರನ ಹೇಳಿದ್ರು. ಏನಾಗುತ್ತೆ ಅಂತಂದರೆ ಇದೊಂಥರ ಬಯೋಪಿಕ್ ಥರನೂ ಹೌದು. ಅಂದರೆ ಆ ಕ್ಯಾರೆಕ್ಟರ್ಗಳು ಇವತ್ತಿಗೂ ಬದುಕಿದ್ದಾರೆ, ಆವತ್ತು ಬದುಕಿದ್ರು. ಅವರನ್ನು ಕನ್ವಿನ್ಸ್ ಮಾಡೋದು ಭಾಳ ಕಷ್ಟ. ಯಾಕಂದರೆ ಅದು ನಾನೇ ಅಂತ ಅನ್ನೋಕ್ಕೆ ಮುಂಚೆ, ಯಾಕಂದರೆ ಅವರು ಸಿನಿಮಾ ನೋಡುವಾಗ ಅವರು ವಿಮರ್ಶೆ ಮಾಡ್ಕೊಳ್ತಾ ಹೋಗ್ತಾರೆ, ಇದು ಸರಿ ಇದೆಯಾ ಇದು, ಅಥವಾ ಅಂಥ ಪಾತ್ರಗಳ ಹತ್ರದಿಂದ ನೋಡಿದವರು ಕೂಡ ವಿಮರ್ಶೆ ಮಾಡ್ತಾ ಹೋಗ್ತಾರೆ, ಇವ್ರು ಸರಿಯಾಗಿ ಮಾಡಿದಾರಾ, ಇದಾಗಿದೆಯಾ ಅದಾಗಿದೆಯಾ. ನನಗೆ ಆಕೆ ಮೃದುಲಾ ಕ್ಯಾರೆಕ್ಟರ್ ಅಲ್ವಾ ರಮೇಶ್, ಮೃದುಲಾ ಕ್ಯಾರೆಕ್ಟ್ರು, ಅವರನ್ನು ಭೇಟಿ ಮಾಡಬೇಕು ಅಂತ ಭಾಳ ಆಸೆ ಇತ್ತು ನನಗೆ. ಆದರೆ ರಮೇಶನ್ನು ತುಂಬ ಟ್ರೈ ಮಾಡಿದ್ರು ಅವರನ್ನು ಭೇಟಿ ಮಾಡಿಸೋಕ್ಕೆ ನನಗೆ, ಆದರೆ ಅವರ ಭೇಟಿ ಆಗಲಿಲ್ಲ ನನಗೆ. ಆದರೆ ರಂಗನಾಥ್ ಅವರು ನನ್ನ ಯಜಮಾನ ಕ್ಯಾರೆಕ್ಟರ್ ಮಾಡಿದವರು, ಅವರು ಇಡೀ ಸಿನಿಮಾ ಶೂಟಿಂಗಲ್ಲೂ ನಮ್ಮ ಜೊತೆ ಇದ್ದರು. ಅವರು ನನಗೆ ಆದಷ್ಟು ಒಂದೊಂದು ಚೂರು ಹೇಳ್ತಾ ಇದ್ರು, ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಹೆಂಗೆ ನಿಮ್ಮ ವೈಫ್ ಹೆಂಗೆ ಮಾತಾಡ್ತಿದ್ರು, ಹಿಂಗೆ ಮಾಡ್ತಾರೆ, ಅದನ್ನು ಸ್ವಲ್ಪ ಕೇಳ್ತಾ ಇದ್ದೆ ನನಗೆ ಹೆಚ್ಚು ಅವ್ರ ಹತ್ರ. ಅವ್ರು ಹೀಗೆಲ್ಲ ಹೇಳ್ತಿದ್ರು. ಅದು ತುಂಬ ನನಗೆ ತುಂಬ ಪ್ಲಸ್ ಆಯಿತು ನನಗೆ. ಅವ್ರು ಹೇಳ್ತಾ ಇದ್ದಿದ್ದು ಹೀಗೆ ರಿಯಾಕ್ಟ್ ಮಾಡಿದ್ರು, ಹಾಗೆ ರಿಯಾಕ್ಟ್ ಮಾಡಿದ್ರು, ಹಂಗಾಯಿತು ಅದು ಹಿಂಗಾಯಿತು ಅಂತ ಅವರು ಒಂಥರ ನಿಜ ಜೀವನದಲ್ಲಿ ಅನುಭವಿಸಿದ್ರಿಂದ ಮತ್ತು ಅವರ ಹೆಂಡತಿ ಅವ್ರು ಹೇಗೆ ಅದನ್ನ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಅದು ನನಗೆ ದೊಡ್ಡ ಒಂದು ಪ್ಲಸ್ ಪಾಯಿಂಟ್ ಆಯಿತು. ಆಮೇಲೆ ಎಲ್ಲರೂ ಉಷಾ ಭಂಡಾರಿಯಿಂದ ಹಿಡಿದು ಮಾಳವಿಕಾ ಅವಿನಾಶ್ ರವರು, ರಂಗಾಯಣ ರಘುರವರು, ಅಲ್ಲಿ ಮುನಿ, ನಮ್ಮ ಯಶಸ್ಸು, ಮತ್ತು 3-4 ಜನ, ಸಂದೀಪು, ತುಂಬ ಜನ ಹುಡುಗರು ಎಲ್ಲರೂ ಒಂಥರ ಇಟ್ ವಾಸ್ ಲೈಕ್ ಒಂದು ಇನ್ಸ್ಟಿಟ್ಯೂಟಲ್ಲಿ ಇದ್ದಂಗೆ ಇತ್ತು ನಾವೆಲ್ಲ ಶೂಟಿಂಗ್ ಮಾಡಿದ್ದು. ಯಾಕೆಂದರೆ ರತ್ನವೇಲು ಈಸ್ ಒನ್ ಆಫ್ ದಿ ಬೆಸ್ಟ್ ಟೆಕ್ನಿಷಿಯನ್ ಇನ್ ಸೌತ್ ಇಂಡಿಯಾ. ಅವರ ಕ್ಯಾಮ್ರಾ ವರ್ಕಲ್ಲಿ ಮತ್ತು ಅವ್ರು ಇನ್ವಾಲ್ವ್ ಆಗ್ತಾ ಇದ್ದಿದ್ದು ಕಥೆಯಲ್ಲಿ, ಮತ್ತು ನಮ್ಮ ಜೊತೆ ಎಲ್ಲ ಮಾತಾಡ್ತಾ ಇದ್ದಿದ್ದು. ಅವರು ಕೂಡ ರಮೇಶ್ನಷ್ಟೇ ಎಷ್ಟು ಶ್ರಮ ತಗೊಂಡಿದ್ರು, ಅವರು ಕೂಡ ಅಷ್ಟೇ ಶ್ರಮದಲ್ಲಿ ಕೂಡ ಅವರು ಇನ್ವಾಲ್ವ್ ಆಗ್ತಾ ಇದ್ದಿದ್ದು. ಅದಕ್ಕಿಂತ ಆ ಚಿತ್ರಕ್ಕೆ ಸ್ಪೀಡ್ ಕೊಟ್ಟಿದ್ದು ಎಡಿಟರ್ ಅಂಥೋನಿ ಕೂಡ ಈಸ್ ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ನ್ಯಾಷನಲ್ ಅವಾರ್ಡ್ ವಿನ್ನರ್ ಎಡಿಟರು ಅವರು. ಮತ್ತು ತುಂಬ ಜನ ಅದಕ್ಕೆ ಸಪೋರ್ಟ್ ಆಗಿದ್ದು. ಅಫ್ಕೋರ್ಸ್ ಪ್ರೊಡ್ಯೂಸರ್ಗೆ ಹೇಳಿಲ್ಲ ಅಂತಂದರೆ ಈ ಸಿನಿಮಾ ಆಗ್ತಾನೆ ಇರಲಿಲ್ಲ. ಆ ಸಿನಿಮಾ ಮತ್ತೆ ದೊಡ್ಡ ಯಶಸ್ಸು ಕಾಣೋದ್ರ ಮಟ್ಟಿಗೆ, ಮತ್ತೆ ಟೆರರಿಸಮ್ ಅಳಿಸೋಗ್ಬೇಕು, ಆ ಭಯೋತ್ಪಾದಕರು ನಾಶ ಆಗಬೇಕು, ಭಯೋತ್ಪಾದಕರ ಇರುವ ಮನಸ್ಸು ಅಂದರೆ ಶತ್ರು ನಾಶ ಆಗಿದ್ರೆ ಶತ್ರುತ್ವ ನಾಶ ಆಗಬೇಕು ಅಂತೇಳಿ ನಮ್ಮಲ್ಲಿ ಹಿಂದೂಗಳೇ ನಮ್ಮ ಸಂಸ್ಕೃತಿಯಲ್ಲಿ ಬಂದಿರುವಂಥ ಅಥವಾ ನಮ್ಮ ಸಂಸ್ಕಾರ ಅದು. ಅಂತಂದರೆ ವ್ಯಕ್ತಿ ನಾಶಕ್ಕಿಂತ ವ್ಯಕ್ತಿಯಲ್ಲಿರುವ ದ್ವೇಷ ನಾಶ ಆಗಬೇಕು, ಶತ್ರುತ್ವ ನಾಶ ಆಗಬೇಕು ಅನ್ನೋದು. ಆ ನಿಟ್ಟಿನಲ್ಲಿ ಭಯೋತ್ಪಾದನೆ ಸಂಪೂರ್ಣವಾಗಿ ನಾಶ ಆಗಲಿ ಅಂತ ಹೇಳ್ತಾ ಈ ಸಿನಿಮಾ ಮತ್ತೆ ದೊಡ್ಡ ಯಶಸ್ಸಾಗಲಿ. ರಮೇಶ್, ಮತ್ತೊಮ್ಮೆ ಹಲವಾರು ಜನ ನಿನಗೆ ಪತ್ರ ಬರೆಯುವಂಥದ್ದಾಗಲಿ, ಅಣ್ಣ ನೀ ಮತ್ತೆ ಓದುವಂಥದ್ದಾಗಲಿ, ಇನ್ನೊಂದು 20 ವರ್ಷ ಆದ್ಮೇಲೆ ರಿಲೀಸ್ ಮತ್ತೆ ಆದರೂ ಆಗ್ಬೋದು. ಆ ಥರದ್ದು ಯಾರಿಗೂ ಗೊತ್ತು. ಆ ಥರದೊಂದು ಪ್ರೀಕ್ವೆಲ್ ಮಾಡ್ತಿದ್ದಾರೆ, ಅದು ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳಿ. ಗೊತ್ತಿಲ್ಲ ಅವನೇನು ಬೇರೆ ಪ್ರೀಕ್ವೆಲ್ ನಾನು ಹೆಂಗೆ ಇರಕ್ಕೆ ಸಾಧ್ಯ. ಅದು ನಾನು ನಿಜವಾಗ್ಲೂ ಕೇಳಿದೆ, ಅದು ಪ್ರೀಕ್ವೆಲ್ ನಾನು ಇರಲ್ವಲ್ಲ, ಹಿಂಗೆ ನಾವು ಬೇರೆ ಥರ ಕ್ಯಾರೆಕ್ಟರ್ ಕೊಡ್ತೀನಿ ಅಂತ ಮಾತಾಡಿದಾನಪ್ಪ. ಹೌದು, ಅದೊಂದು ಏನು ಹೇಳಿದ್ದಾನೆ. ಅದೇ
ಥ್ಯಾಂಕ್ ಯು ಸೋ ಮಚ್ ರಮೇಶ್, ಮತ್ತೊಮ್ಮೆ ನಮ್ಮನ್ನು ನೆನಪಿಸ್ಕೊಂಡು ಕರೆದು ನಿಮ್ಮ ಸಿನಿಮಾ ಬಗ್ಗೆ ಮಾತನಾಡೋಕ್ಕೆ ಅಥವಾ ನಮ್ಮ ಸಿನಿಮಾ ಬಗ್ಗೆ ಮಾತನಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ತುಂಬ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.